ರನ್ನರ್ ಅಪ್ ತ್ರಿವಿಕ್ರಮ್ ಆಗ್ಬೋದು, ವಿನ್ನರ್ ಹನುಮಂತು ಆಗ್ಬೋದು ಅನ್ಸುತ್ತೆ. ಮಂಜಣ್ಣ ಗೌತಮಿ ಜೊತೆ ಸೇರಿಲ್ಲ ಅಂತಂದಿದ್ರೆ ಅವ್ನು ವಿನ್ ಆಗ್ತಿದ್ದ. ಇವಾಗ ಅದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅವರು. ಹನುಮಂತು ತುಂಬಾ ಜೆನ್ಯೂನ್ ಆಗಿರ್ತಾನೆ, ಜೆನ್ಯೂನ್ ಆಗಿ ಪ್ಲೇ ಮಾಡ್ತಾನೆ. ಸೊ ಯಾರಿಗೂ ಬಕೆಟ್ ಹಿಡಿಯಲ್ಲ. ಭವ್ಯ ಅಂತೂ ಬೇಡವೇ ಬೇಡ, ದೊಡ್ಡ ಬಕೆಟ್ ರಾಣಿ ಅವಳು. ಸೊ ನಮ್ಗೆ ಭವ್ಯ ಇಷ್ಟ ಇಲ್ಲ, ಸೊ ಅವಳು ಬೇಡ. ಬಿಗ್ ಬಾಸ್ ನೋಡ್ತೀರಮ್ಮ? ಹಾ ಹೌದು, ನೋಡ್ತೀವಿ. ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ನನಗೆ ಮೋಕ್ಷಿತ. ಯಾಕೆ ಮೋಕ್ಷಿತ ಅಂತ? ಅವ್ರು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಸ್ಟಾರ್ಟಿಂಗ್ ಇಂದನೂ. ಅದಕ್ಕೆ ಓಕೆ, ನಿಮಗೆ ಯಾರು ಇಷ್ಟ? ನನಗೆ ಮೋಕ್ಷಿ ಇಷ್ಟ. ಮತ್ತೆ ಯಾರು ಇನ್ನೊಬ್ರು ಯಾರು ಇದಾರಲ್ಲ, ಹನುಮಂತ ಏನ್ ಇಷ್ಟ ಆಗಲ್ಲ. ತ್ರಿವಿಕ್ರಮ್ ಇಷ್ಟ ಆಗ್ತಾರೆ. ರನ್ನರ್ ಅಪ್ ಯಾರು ಆಗ್ಬೋದು ಅಂತ ಅನ್ಸುತ್ತೆ? ರನ್ನರ್ ಅಪ್ ತ್ರಿವಿಕ್ರಮ್ ಆಗ್ಬೋದು, ವಿನ್ನರ್ ಹನುಮಂತು ಆಗ್ಬೋದು ಅನ್ಸುತ್ತೆ. ಅಲ್ಲ, ಈಗ ಮೋಕ್ಷಿತ ಅಂದ್ರೆ ಮತ್ತೆ ಆಗ್ಬೇಕು ಅಂತ ಇಷ್ಟ, ಬಟ್ ತ್ರಿವಿಕ್ರಮು ಇಲ್ಲ ಹನುಮಂತು ಆಗ್ಬೋದು ಅನ್ಸುತ್ತೆ. ಹಾ ಹೌದು. ಇವಾಗ ಇರೋರಲ್ಲಿ ಅಂದ್ರೆ ಇವಾಗ ನೀವು ಬಿಟ್ಟಿದ್ದೀರಲ್ವಾ, ಅಂದ್ರೆ ಮಂಜಣ್ಣ ಇರ್ಬೋದು, ರಜತ್ ಇರ್ಬೋದು, ಮೋಕ್ಷಿತ್ ಇದ್ರ ಭವ್ಯ ಇರ್ಬೋದು, ಅಂದ್ರೆ ಇವರು ಈ ತರ ಮಿಸ್ಟೇಕ್ಸ್ ಮಾಡ್ಬಾರ್ದಿತ್ತು, ಆತರ ಆಡ್ಕೊಂಡ್ ಬಂದಿದ್ರೆ ಫೈನಲ್ ತನಕ ಅಂದ್ರೆ ವಿನ್ ಆಗ್ತಾ ಇದ್ರು ಅಂತಂದ್ರೆ ಯಾವ ತರ ಆಡ್ಬೇಕಿತ್ತು ಅಂತ ಅನ್ಸುತ್ತೆ? ಅಂದ್ರೆ ಮೋಕ್ಷಿ ಇವಾಗ ಹೆಂಗಿದ್ದಾಳೆ ಅದೇ ರೀತಿ ಅವಳು ಸ್ಟಾರ್ಟಿಂಗ್ ಇಂದ ಇದ್ದಿತ್ತು ಅಂದ್ರೆ ವಿನ್ ಆಗ್ಬೋದಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಮಂಜಣ್ಣ ಗೌತಮಿ ಜೊತೆ ಸೇರಿಲ್ಲ ಅಂತಂದಿದ್ರೆ ಅವ್ನು ವಿನ್ ಆಗ್ತಿದ್ದ. ಇವಾಗ ಅದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅವರು. ಭವ್ಯ ಬಕೆಟ್ ರಾಣಿ, ಮತ್ತೆ ತ್ರಿವಿಕ್ರಮ್ ಸಾವಾಸ ಬಿಟ್ಟಿದ್ರೆ ಅವಳು ಫೈನಲಿಸ್ಟ್ ಅಲ್ಲಿ ಇರ್ತಾ ಇದ್ವಿ. ರಜತ್ ಏನಿಲ್ಲ, ಅವ್ನು ವಿನ್ ಆಗೋ ಕ್ಯಾಂಡಿಡೇಟ್ ಆಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಅವ್ರ 50 days ಆದ್ಮೇಲಿಂದ ಬಂದಿರೋದಲ್ವಾ, ಸೊ ಡೌಟ್ ಇದೆ ಅಷ್ಟೇ. ಇವಾಗ ನಾಳೆಗೆ ಲಾಸ್ಟ್ ಇದೆ ಫೈನಲ್ ಆಗೋದಿಕ್ಕೆ. ಸೊ ಎಷ್ಟು ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಶೋನ ಅಂತ ಹೇಳಿ? ಮಿಸ್ ಅಂತ ಏನಿಲ್ಲ, ಅದ್ರ ಬದಲು ಸೀರಿಯಲ್ಸ್ ಬರ್ತಿರುತ್ತಲ್ಲ, ಏನಿಲ್ಲ. ಹೌದು, ಮಿಸ್ ಮಾಡ್ಕೊಳ್ಳೋದು ನಿಜ. ನೆಕ್ಸ್ಟ್ ಇಯರ್ ಇನ್ನು ಸ್ಟಾರ್ಟ್ ಆಗುತ್ತಲ್ಲ, ಸೊ ಆತರ ಏನಿಲ್ಲ. ಈಗ ಸುದೀಪ್ ಅವ್ರು ಈ ಶೋ ಲಾಸ್ಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ನಡ್ಸಲ್ಲ ಅಂತ ಹೇಳಿದ್ರೆ ಅವ್ರ ಜಾಗದಲ್ಲಿ ಬೇರೆ ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅವ್ರ ಜಾಗನ ಬೇರೆಯವ್ರು ತುಂಬ್ತಾರೆ ಅನ್ನೋದಾದ್ರೆ ಯಾರು ಅಂತ? ಅವ್ರ ಜಾಗನ ಯಾರು ತುಂಬೋದಿಕ್ ಆಗಲ್ಲ, ಅವ್ರೇನೆ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರು. ಅದು ಬಿಟ್ರೆ ಯಶ್ ಅಂತ ಹೇಳ್ಬೋದು ಅನ್ಸುತ್ತೆ ಅಷ್ಟೇ, ಬೇರೆ ಯಾರು ಆಗಲ್ಲ, ಯಾರು ಇಲ್ಲ. ಅವರೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ನೀವು ನೋಡ್ತೀರಾ ಬಿಗ್ ಬಾಸ್? ಓ ಆಫ್ ಕೋರ್ಸ್. ಇಷ್ಟ ನಿಮ್ಗೆ? ನನ್ಗೆ ಹನುಮಂತ ಇಷ್ಟ. ಯಾಕೆ ಹನುಮಂತು ತುಂಬಾ ಜೆನ್ಯೂನ್ ಆಗಿರ್ತಾನೆ, ಜೆನ್ಯೂನ್ ಆಗಿ ಪ್ಲೇ ಮಾಡ್ತಾನೆ. ಸೊ ಯಾರಿಗೂ ಬಕೆಟ್ ಹಿಡಿಯಲ್ಲ. ಸೊ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾನೆ. ಸೊ ಹನುಮಂತ ಇಷ್ಟ ನನಗೆ. ಯಾರು ಎತ್ಕೊಂಡ್ ಬರ್ತಾರೆ ಈಚೆಗೆ ಕಪ್ಪು ಅಂತ? ಶೋರ್ 100% ಹನುಮಂತು. ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಅವ್ರೆ? ಎಕ್ಸಾಕ್ಟ್ಲಿ ಹನುಮಂತುನೇ. ರನ್ನರ್ ಅಪ್ ಯಾರು ಆಗ್ಬೋದು ಅಂತ ಅನ್ಸುತ್ತೆ? ಮೇ ಬಿ ಮಂಜು. ಮಂಜು ಅವ್ರು ಚೆನ್ನಾಗಿ ಆಡ್ತಿದ್ರು ಗೇಮು, ಬಟ್ ಇತ್ತೀಚೆಗೆ ರೀಸೆಂಟ್ಲಿ ಮಂಜು ಗೌತಮಿ ಜೊತೆಲಿ ಸೇರಿ ಸ್ವಲ್ಪ ಹಂಗೆ ಈ ಕಡೆ ಆಗಿದ್ದಾರೆ. ಬಟ್ ಈ 1 week ಇಂದ ಮಂಜು ಚೆನ್ನಾಗಿ ಪ್ಲೇ ಮಾಡ್ತಿದ್ದಾನೆ. ಸೊ ಐ ಥಿಂಕ್ ಸೊ ಮಂಜು ಬರ್ತಾನೆ ರನ್ನರ್ ಅಪ್. ಭವ್ಯ ಅಂತೂ ಬೇಡವೇ ಬೇಡ, ದೊಡ್ಡ ಬಕೆಟ್ ರಾಣಿ ಅವಳು. ಸೊ ನಮ್ಗೆ ಭವ್ಯ ಇಷ್ಟ ಇಲ್ಲ, ಸೊ ಅವಳು ಬೇಡ. ಮೋಕ್ಷಿತ ಓಕೆ. ಸೊ ಅವಳು ಒಂದು ಬರ್ಬೋದು ಅಂತ ಅನ್ಕೊಂಡಿದ್ವಿ, ಬಟ್ ನಾಟ್ ಶೋರ್. ತ್ರಿವಿಕ್ರಮ್ ಓಕೆ, ಮೇ ಬಿ ಗೊತ್ತಿಲ್ಲ, ಬರ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ರು ರಜತ್ ಅವರು, ತುಂಬಾ ಸೌಂಡ್ ಮಾಡಿದ್ರು. ರಜತ್ ಅಂತೂ ಸೂಪರ್ ಡೂಪರ್, ಬಟ್ ರಜತ್ ಇಷ್ಟ ನನ್ಗೆ, ಬಟ್ ಡೀಪ್ ಆಗಿ ನಂಗೆ ಹನುಮಂತು ಇಷ್ಟ. ಸೊ ಹನುಮಂತನೇ ವಿನ್ ಆಗ್ಬೇಕು. ಇವಾಗ ಫೈನಲ್ ಏನೇನೋ ನಾಳೆನೇ ಇರೋದ್ರಿಂದ ರಿಸಲ್ಟ್ ನೋಡೋದಕ್ಕೆ ಎಷ್ಟು ವೇಟ್ ಮಾಡ್ತಿದ್ದೀರಾ ಅಂತ? ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ನನಗೆ. ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಫಸ್ಟ್ ಫೋನಲ್ಲಿ ನೋಡ್ತಾ ಇರ್ತೀನಿ ಏನೇನ್ ಆಗ್ತಿದೆ ಏನು ಅಂತ. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನಂತೂ ನಾಳೆಗೆ. ಹಾಗಾದ್ರೆ ಮಿಸ್ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ ಶೋ? ಅಫ್ಕೋರ್ಸ್, ವೈ ನಾಟ್. ನಾನು ಸುದೀಪ್ನ ತುಂಬಾ ಜಾಸ್ತಿ ಮಿಸ್ ಮಾಡ್ಕೊಂತೀನಿ ವೀಕೆಂಡ್ ಅಲ್ಲಿ ಎಲ್ಲ. ಸೊ ತುಂಬಾ ಮಿಸ್ ಮಾಡ್ಕೊಂತೀನಿ. ಈಗ ಸುದೀಪ್ ಅವ್ರು ನೆಕ್ಸ್ಟ್ ನಡ್ಸಲ್ಲ ಅಂತ ಹೇಳಿದ್ರಲ್ಲ ಶೋನ, ಸೊ ಅವ್ರ ಜಾಗದಲ್ಲಿ ಬೇರೆ ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ? ಅವ್ರ ಪ್ಲೇಸಲ್ಲಿ ನಾನು ನೋಡಕ್ ಇಷ್ಟಪಡೋದು ದರ್ಶನ್, ನಮ್ ಡಿ ಬಾಸ್, ಇಲ್ಲಾಂದ್ರೆ ಯಶ್. ಡಿ ಬಾಸ್ ಅವ್ರು ನಡ್ಸ್ತಾರೆ ಅಂತ ಅನ್ಸುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಬಟ್ ಅವ್ರು ನಡ್ಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ. Beat Plus Karnataka.